ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇದು ಇನ್ನೂ ಒಂದು ಹುಡುಗಿದು ಮದುವೆ ಹೆಣ್ಣಿನ ಸ್ಯಾರಿ ಬ್ಲೌಸ್ಗಳು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು. ನೋಡಿ, ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋಂಥ ಬ್ಲೌಸು ಇದು ಒಂದು ಸೆಟ್ ಆಯಿತು. ಇದು ಒಂದು ಲೆಹೆಂಗಾ ಬ್ಲೌಸು, ಮದುವೆ ಹೆಣ್ಣಿಂದು ಲೆಹೆಂಗಾ ಬ್ಲೌಸು. ಕೈಗೆಲ್ಲ ಈ ಥರ ಬೀಡ್ಸ್ ಹಾಕಿರೋದು ನೋಡಿ. ಈ ಥರ ಬೀಡ್ಸ್ ಹಾಕಿ ಪ್ರಿನ್ಸಸ್ ಕಟ್ ಇಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು ಇದು. ಅದ್ರ ಫಸ್ಟೇ ಅವ್ರು ನಮಗೆ ಎಲ್ಲ ಹಾಗೆ ಕೊಟ್ಟಿದ್ರು, ಪ್ರಿನ್ಸಸ್ ಕಟ್ಟದೆಲ್ಲ. ನಾವು ಅದನ್ನು ನೋಡಿ ಮದುವೆ ಹೆಣ್ಣಿನ ಹುಡುಗಿ ಸೈಜ್ಗೆ ಕಟ್ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು. ಇಲ್ಲಿ ಶೋಲ್ಡ್ರ್ ಹತ್ರ ನಾನು ಪಟ್ಟಿ ಕೊಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಹುಡುಗಿ ಸಣ್ಣ ಇರೋದ್ರಿಂದ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಪಟ್ಟಿ ಕೊಟ್ಟು ಇಲ್ಲೂ ಕೂಡ ಬೀಡ್ಸ್ ಹಾಕಿದ್ದೀನಿ. ಶೋಲ್ಡ್ರ್ ಹತ್ರ ಕೂಡ ಬೀಡ್ಸ್ ಹಾಕಿದ್ದೀನಿ ನೋಡಿ. ಇದು ರಿಸೆಪ್ಷನ್ಗೆ ಮದುವೆ ಹೆಣ್ಣಿಗೆ. ನೆಕ್ಸ್ಟ್ ಬಂದು ಇದು ಪ್ಲೈನ್ ಬ್ಲೌಸು. ಪ್ಲೈನ್ ಅಂದರೆ ಸ್ಯಾರಿ ಈ ಕಲರ್ ಐತೆ. ಸ್ಯಾರಿ ಬಂದು ಬ್ಲೂ ಮತ್ತು ಇಂಕ್ ಬ್ಲೂ ಅಂತಾರಲ್ಲ ಆ ಥರ. ಇದಕ್ಕೆ ನಾನು ಸಿಂಪಲಾಗಿ ಬಫ್ ಕೊಟ್ಟಿದ್ದೀನಿ. ಬಫ್ ಕೊಟ್ಟು ಉದ್ದ ಸ್ಲೀವ್ಸಿ ಇಟ್ಟು ಹೊಲ್ದಿರೋಂಥ ಇದೊಂದು ಸ್ಯಾರಿ. ಗ್ರೀನು ಮತ್ತು ಪಿಸ್ತಾ ಕಲರ್. ಈಗ ಇದಕ್ಕೂ ಅಷ್ಟೇನೆ, ಇವಾಗಂತೂ ಎಲ್ಲ ಟ್ರೆಂಡ್ ಆಗ್ಬಿಟ್ಟೈತೆ ಬೊಫ್ ಇಟ್ಟು ಹೊಲಿಯೋ ಅಂಥದ್ದು. ಇದಕ್ಕೂ ಸಿಂಪಲಾಗಿ ಬೊಫ್ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು. ಇದು ಬಂದು ನೋಡಿ ಪರ್ಪಲ್ ಕಲರ್, ನೇರಳೆ ಕಲರ್ ಅಂತಾರಲ್ಲ, ಸ್ವಲ್ಪ ನೇರಳೆ ಕಲರ್ಗಿಂತ ಸ್ವಲ್ಪ ಕಮ್ಮಿ ಲೈಟ್ ಕಲರು. ಚೆನ್ನಾಗೈತೆ ಈ ಸೀರೆ, ತುಂಬ ಚೆನ್ನಾಗೈತೆ. ಇದಕ್ಕೆ ಬಂದು ಈ ಥರ ಸ್ಕ್ಯಾಲಪ್ ಡಿಸೈನ್. ಈಗಂತೂ ಸ್ಕ್ಯಾಲಪ್ ಎಲ್ಲಿ ನೋಡಿದ್ರು ಸ್ಕ್ಯಾಲಪ್ ಡಿಸೈನ್. ಹಾಗಾಗಿ ಇದು ಒಂದು ಹುಡುಗಿಗೆ ಹೊಲ್ದಿದ್ದಾಯಿತು. ಇದೆಲ್ಲ ಮದುವೆ ಹೆಣ್ಣಿನ ಸ್ಯಾರಿ. ಇದೊಂದು ಸೆಟ್ ಆಯಿತು. ಇದು ಬಂದು ರೇಷ್ಮೆ ಸೀರೆ ನೋಡಿ. ಇದು ರೇಷ್ಮೆ ಸೀರೆ. ಇದಕ್ಕೆ ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಕುಚ್ಚು ಕಟ್ಟಾದ್ಮೇಲೆ ಈ ಥರ ಫೋಲ್ಡ್ ಮಾಡಬೇಕು, ಇಲ್ಲ ಅಂತಂದರೆ ಕುಚ್ಚೆಲ್ಲ ಹಾಳಾಗೋಗುತ್ತೆ. ನೋಡಿ ಕುಚ್ಚು ಯಾವ ಥರ ಕಟ್ಟಿದ್ದೀನಿ ಅಂತ ಕಾಣಿಸ್ತಾ ಐತೆ ಅನ್ಕೋತೀನಿ. ಈ ಥರ ಬಂದೈತೆ ಕುಚ್ಚು. ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ ಕುಚ್ಚನ್ನ. ಬಾರ್ಡ್ರ್ ಕಲರು ಮತ್ತು ಸ್ಯಾರಿ ಕಲರ್ ಎರಡರಲ್ಲೂ ಸೇರಿಸಿ ಕಟ್ಟಿರೋಂಥದ್ದು. ಸೀರೆ ಕುಚ್ಚು ಕಟ್ಟಿದ್ಮೇಲೆ ನೀಟಾಗಿ ಮಡಿಸ್ಬೇಕಾಗುತ್ತಿಲ್ಲ ಅಂತಂದರೆ ಕುಚ್ಚೆಲ್ಲ ಹಾಳಾಗೋಗುತ್ತೆ. ಇದನ್ನು ನಾನು ಆಮೇಲೆ ಮಡಿಸ್ತೀನಿ. ಎರಡನೇ ಸ್ಯಾರಿ ಬಂದು ಗಿಣಿ ಹಸಿರು ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್. ತುಂಬ ಚೆನ್ನಾಗಿದೆ ಸ್ಯಾರಿ ಇದಂತೂ. ಇದಕ್ಕೂ ಬಂದು ಈ ಥರ ಕಟ್ಟಿರೋಂಥ ಕುಚ್ಚು ನೋಡಿ. ಎಲ್ಲ ಡಬಲ್ ಕಲರಿನೇ ಕಟ್ಟಿರೋದು. ಇದು ನೇರಳೆ ಕಲರು ಮತ್ತು ಕ್ರೀಮ್ ಕಲರ್ ಮಿಕ್ಸು. ಚೆನ್ನಾಗೈತೆ. ಇದು ರೇಷ್ಮೆ ಸೀರೆ ಎಲ್ಲ ತುಂಬಾ ಚೆನ್ನಾಗೈತೆ ನೋಡಿ. ಯಾವ ಥರ ಐತೆ. ಇದಕ್ಕೊಂದು ಈ ಥರ ಕಟ್ಟಿರೋದು. ಜಾಸ್ತಿ ಬೀಡ್ಸ್ ಹಾಕಿದ್ದೀನಿ, ಯಾಕಂದರೆ ಇದು ಜಾಸ್ತಿ ಇದೇ ಕಲರ್ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬೀಡ್ಸ್ನ ಜಾಸ್ತಿ ಹಾಕಿ ಕಟ್ಟಿರೋಂಥ ಸರಿ ಡಿಸೈನ್ ನೋಡಿ. ಈ ಥರ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ, ಎದುರುಗಡೆಯಿಂದ ನೋಡಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸ್ಯಾರಿ ಆಯಿತು. ಮತ್ತು ಇದು ಹುಡುಗಿದ್ದೇನೆ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಇದು ನೋಡಿ. ಇದಕ್ಕೆ ಈ ಥರ ಕುಚ್ಚು ಕಟ್ಟಿದ್ದೀನಿ. ಈ ಥರ ಈ ಬೀಡ್ಸ್ ಹಾಕಿದ್ರೇ ಏನೋ ಒಂಥರ ಸ್ಯಾರಿಗೆ ಒಳ್ಳೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಈ ಥರ ಬೀಡ್ಸ್ ಹಾಕಿ ಬಟನ್ ಬೀಡ್ಸ್ ಅಂತ ಸಿಗುತ್ತೆ. ಈ ಬೀಡ್ಸ್ ಹಾಕಿ ಈ ಸೀರೆಗೆ ಕುಚ್ಚು ಕಟ್ಟಿರೋದು. ಒಂದಕ್ಕಿಂತ ಒಂದು ಕುಚ್ಚು ತುಂಬಾ ಚೆನ್ನಾಗೈತೆ ಈ ಸಲ. ಇದೆಲ್ಲ ವೀಡಿಯೋ ಮಾಡೋದಕ್ಕೆ ಕೆಲಸ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ವೀಡಿಯೋಸು ನಾನು ಯಾಕೆ ಹಾಕಿಲ್ಲ ಅಂತಂದರೆ ಇದೇ ಕಾರಣ. ಇದು ಬಂದು ಹುಡುಗಿ ತಾಯಿದು ಬಂದು ಬೇಬಿ ಕುಚ್ಚು ಕಟ್ಟಿರೋದು ನೋಡಿ. ಬೇಬಿ ಕುಚ್ಚು 157 ದಾರ ತೊಗೊಂಡು ಕಟ್ಟಿರೋಂಥ ಕುಚ್ಚು. ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ. ಗ್ರೀನು ಮತ್ತು ಪಿಂಕ್ ಮಿಕ್ಸ್ ಇದ್ದಿದ್ದರಿಂದ ಎರಡು ಕಾಂಬಿನೇಷನಲ್ಲಿ ಕಟ್ಟಿದ್ದೀನಿ. ಇದು ಬಂದು ಸ್ಯಾರಿ ಸಿಂಪಲ್ ಸ್ಯಾರಿ. ಇದಕ್ಕೇನು ಕುಚ್ಚು ಕಟ್ಟಿಲ್ಲ. ಆರೆಂಜು ಮತ್ತು ಮೆರೂನ್ ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ. ಇದು ವರ್ಕ್ ಮಾಡಿಸಿರೋದು. ಈ ಬ್ಲೌಸ್ ಬಂದು ಅದೇ ಬಫ್ ಸ್ಲೀವ್ಸು ಮತ್ತು ಥ್ರೆಡ್ ಪೈಪಿಂಗ್ ಇಟ್ಟು
ಈ ಸೀರೆ ಕಾಂಬಿನೇಷನು ಈ ಬ್ಲೌಸು ಸರ್ ನೋಡಿ. ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆ ಕಟ್ ವರ್ಕ್ ಡಿಸೈನು ತುಂಬಾ ಕಾಸ್ಟ್ಲಿ. ಇವಾಗಂತೂ ಮದುವೆ ಸೀಸನ್ ಆಗಿರೋದ್ರಿಂದ ಮಾತಾಡ್ಸೋಕ್ಕಾಗೋದಿಲ್ಲ ವರ್ಕ್ಗಳನ್ನ. ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಆಗೈತೆ ಎಲ್ಲ ಕಡೆ ಅಷ್ಟೇನು. ಮತ್ತು ಇನ್ನೊಂದು ಏನು ಅಂದರೆ ವರ್ಕರ್ಸ್ ಸಿಗ್ತಾ ಇಲ್ಲ, ಎಲ್ಲ ನಾರ್ತ್ ಇಂಡಿಯನ್ ಎಲ್ಲ ಆ ಕಡೆ ಹೋಗಿರೋದ್ರಿಂದ ತುಂಬಾ ಕಷ್ಟ ಆಯಿತು ಈ ವರ್ಕ್ಗಳನ್ನ ಮಾಡಿಸೋ ಹೊತ್ತಿಗೆ ನಮಗೆ. ಈ ಸೀರೆಗೆ ಈ ಬ್ಲೌಸ್ ಕಟ್ ವರ್ಕ್ ಡಿಸೈನ್. ಒಂದೆರಡು ಮೂರು ಅವರೇ ಡಿಸೈನ್ ಕಳಿಸಿದ್ರು, ಮಿಕ್ಕಿದೆಲ್ಲ ನಾವೇ ಸೆಲೆಕ್ಷನ್ ಮಾಡಿರೋದು. ಇದು ಬಂದು ಬೋಟ್ ನೆಕ್ ಥರ ಇಟ್ಟು ಫ್ರಂಟಲ್ಲಿ ನಾರ್ಮಲ್ಲು, ಬ್ಯಾಕಲ್ಲಿ ಬೋಟ್ ನೆಕ್ ಈ ಥರ ಚೆನ್ನಾಗೈತೆ. ವರ್ಕ್ ಎಲ್ಲನೂ ತುಂಬ ಸಿಂಪಲ್ ಆಗಿದ್ರು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆದು ಇದು ಈ ಬ್ಲೌಸ್ ಸೀರೆದು ಇದು. ಮತ್ತು ಇದು ಬಂದು ನಾನು ಇದು ಹೇಳಿದ್ನಲ್ಲ ಗಿಣಿ ಹಸಿರು ಮತ್ತು ನೇರಳೆ ಕಲರು, ಸ್ವಲ್ಪ ಇದಕ್ಕೆ ಗ್ರ್ಯಾಂಡಾಗಿ ಕೊಡ್ಸಿದ್ದೀನಿ ನೋಡಿ. ಡಿಸೈನೇ ಬಂದು 2 ಇಂಚಷ್ಟು ವರ್ಕ್ ಮಾಡ್ತಿರೋದು. ಸ್ಯಾರಿ ಸ್ಲೀವ್ಸ್ಗೂ ಅಷ್ಟೇ, ಸ್ಲೀವ್ಸಿಗೆ ದೊಡ್ಡ ದೊಡ್ಡ ಬುಟ್ಟ ಬಂದೈತೆ, ಬ್ಯಾಕಲ್ಲಿ ಸಣ್ಣ ಸಣ್ಣದಾಗಿ ಕೊಟ್ಟು ಈ ಥರ ವರ್ಕ್ ಮಾಡಿಸಿರೋದು. ಸೀರೆಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೊಂದು ಬ್ಲೂ ಕಲರು ಮತ್ತು ಡಾರ್ಕ್ ಬ್ಲೂ ಈ ಸೀರೆದು, ಈ ಎರಡರ ಕಾಂಬಿನೇಷನ್. ಇಷ್ಟು ವರ್ಕ್ ಮಾಡಿಸಿ ಹೊಲ್ದಿರೋ ಅಂಥ ಬ್ಲೌಸ್ಗಳು ಈ ಸೀರೆದು. ಇದು ಹುಡುಗಿ ತಾಯಿದು ನೋಡಿ. ಇದೆಲ್ಲನೂ ಇದು ಹುಡುಗಿದು, ಇದೆಲ್ಲ ಹುಡುಗಿದು, ಇದು ಹುಡುಗಿ ತಾಯಿದು. ಒಟ್ಟು ಇಲ್ಲ ಅಂತಂದ್ರು 10ರಿಂದ 11 ಬ್ಲೌಸು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು. ಇದು ಲೆಹಂಗಾದು ತುಂಬ ಚೆನ್ನಾಗೈತೆ. ಅಂದರೆ ವೆಯ್ಟ್ ಅಂದರೆ ಇಲ್ಲ ಅಂತಂದ್ರೂ ಒಂದು 30ರಿಂದ 35 kg ವೆಯ್ಟ್ ಇರ್ಬೋದು ಈ ಲೆಹಂಗಾ. ತುಂಬಾ ವೆಯ್ಟ್ ಐತೆ, ಎತ್ತಕ್ಕೆ ಆಗೋದಿಲ್ಲ. ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ರಲ್ಲ ಅದು ಸ್ಟಿಚಿಂಗ್ ಮಾಡಿ ಇಷ್ಟು ಕೆಲಸ ನಂದಾಗಿತ್ತು. ಹಾಗಾಗಿ ನಾನು ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಕೊಟ್ಟು ಅದನ್ನ ಬಿಟ್ಟಿದ್ದಾಯಿತು. ಇದು ಮದುವೆ ಸೀಸನು ಅಂತ ಬಂದಾಗ ಸ್ವಲ್ಪ ಅರ್ಜೆಂಟ್ ಇದ್ದಾಗ ನಾವು ಈ ಕೆಲಸನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಮಾಡಲ್ಲ ಅಂತಂದರೆ ಅವ್ರು ಬೇರೆ ಕಡೆ ಹೋಗ್ತಾರಲ್ವ, ಅದಕ್ಕೋಸ್ಕರನೇ 15 ದಿವಸದಿಂದ ನಾನು ವೀಡಿಯೋ ಹಾಕ್ತಿರೋ ಕಾರಣ ಈ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಆ ಕೆಲಸನ ಸ್ವಲ್ಪ ಸ್ಟಾಪ್ ಮಾಡಿದಾಯಿತು. ಇನ್ನು ಕೆಲಸ ಎಲ್ಲ ಮುಗೀತು, ಇನ್ನೇನಿದ್ರು ಸ್ವಲ್ಪ ಯೂಟ್ಯೂಬ್ ಕಡೆ ಗಮನ ಕೊಡಬೇಕು. ನೋಡ್ದಲ್ಲ ಫ್ರೆಂಡ್ಸ್, ನಾನು ಹೇಗೆ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ಬಾಯ್ ಬಾಯ್, ನಮಸ್ತೆ ಫ್ರೆಂಡ್ಸ್.